ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಸಲ್ಲಿಸಿರುವಂತ ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿ ಬಳಿ ಸ್ಫೋಟಿಸೋದಕ್ಕೆ ಬಾಂಬ್ ಇಟ್ಟಿದ್ದ ಬಗ್ಗೆ ಉಗ್ರ ಸ್ಫೋಟಕ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾನೆ. ರಾಮ ಮಂದಿರದ ಉದ್ಘಾಟನೆಯ ದಿನವೇ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಂತೆ. ಆದರೆ ಪ್ಲಾನು ಫ್ಲಾಪ್ ಆಗಿತ್ತು ಅನ್ನೋದು ಭಯಾನಕ ವಿಚಾರ ಎನ್ಐಎ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರ ಸಂಚು ವಿಫಲ. ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶ ಬಹಿರಂಗ. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬಾಂಬ್ ಸ್ಫೋಟ ಪ್ರಕರಣ ಇಡೀ ಬೆಂಗಳೂರಲ್ಲಿ ಬೆಚ್ಚಿ ಬೀಳಿಸಿತ್ತು. ಸ್ಫೋಟದ ಜಾಡು ಹಿಡಿದು ತನಿಖೆಗೆ ಇಳಿದ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದೀಗ ಆ ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಈ ಸುದ್ದಿಯನ್ನ ಕೇಳಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಉಗ್ರರ ಟಾರ್ಗೆಟ್ ಆಗಿದ್ದು ರಾಮೇಶ್ವರಂ ಕೆಫೆ ಮಾತ್ರವಲ್ಲ, ಅದಕ್ಕೂ ಮೊದಲೇ ಅಂದ್ರೆ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ದಿನವೇ ರಾಜ್ಯ ಬಿಜೆಪಿ ಕಚೇರಿ ಉಡೇಸ್ ಮಾಡೋಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಜಗನ್ನಾಥ ಭವನಕ್ಕೆ ಬಾಂಬ್ ಇಟ್ಟಿದ್ರು ಅನ್ನೋ ರೋಚಕ ಅಂಶ ಈಗ ಬೆಳಕಿಗೆ ಬಂದಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಂತ ಆರೋಪಿ ಮುಸಾವೇರ್ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ನಂತೆ. ಹಾಗಂತ ಎನ್ಐಎ ತನಿಖೆಯಲ್ಲಿ ಮುಸಾವೇರ್ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಅದೃಷ್ಟವಶಾತ್ ಆವತ್ತು ಬಿಜೆಪಿ ಕಚೇರಿ ಬಳಿ ಸ್ಫೋಟವಾಗಿಲ್ಲ. ಹೀಗಾಗಿ ಉಗ್ರರ ಪ್ಲಾನ್ ಫ್ಲಾಪ್ ಆಗಿತ್ತು. ಕೆಫೆಯಲ್ಲಿಟ್ಟಂಥ ಮಾದರಿಯಲ್ಲೇ ಬಿಜೆಪಿ ಕಚೇರಿ ಬಳಿಯೂ ಮುಸಾವೇರ್ ಹುಸೇನ್ ಐಇಡಿ ಬಾಂಬ್ ಇಟ್ಟಿದ್ದ. ಬಾಕ್ಸ್ ಒಂದರಲ್ಲಿ ಸೊಪ್ಪು ಹಾಕಿ ಅದರೊಳಗೆ ಐಇಡಿ ಇಟ್ಟಿದ್ದ. ಜನವರಿ 22ರಂದು ಅಂದ್ರೆ ರಾಮ ಜನ್ಮಭೂಮಿ ಉದ್ಘಾಟನೆಯ ದಿನ ಜನರ ಮಧ್ಯೆಯೇ ಬಂದು ಬಾಂಬ್ ಇಟ್ಟಿದ್ದ ಮುಸಾವೀರ್ ಎಸ್ಕೇಪ್ ಆಗಿದ್ದು, ಇದಕ್ಕಾಗಿ ಅಬ್ದುಲ್ ಮತೀನ್ ತಾಹಾ ಮುಸಾವೀರ್ ಇಬ್ರೂ ಸೇರಿ ಬಾಂಬ್ ತಯಾರು ಮಾಡಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಉಗ್ರರು ರೆಡಿ ಮಾಡಿದ್ದ ಬಾಂಬ್ ಸ್ಫೋಟವೇ ಆಗಿರ್ಲಿಲ್ಲ. ಬಿಜೆಪಿ ಕಚೇರಿಯಲ್ಲಿಟ್ಟಿದ್ದ ಬಾಂಬ್ ಏನಾಯ್ತು ಅನ್ನೋದೇ ರಹಸ್ಯ. ಚಾರ್ಜ್ ಶೀಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಸಂಚಿನ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇತ್ತ ಬಾಂಬ್ ಕೂಡ ಸ್ಫೋಟವಾಗಿಲ್ಲ, ಬಾಂಬ್ ಕೂಡ ಸಿಕ್ಕಿಲ್ಲ. ಹೀಗಾಗಿ ಉಗ್ರ ಮುಸಾವೀರ್ ಇಟ್ಟಂಥ ಐಇಡಿ ಏನಾಯ್ತು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಎನ್ಐಎ ಅಧಿಕಾರಿಗಳು ತನಿಖೆ ವೇಳೆ ಘಟನಾ ಸ್ಥಳಕ್ಕೆ ಹೋಗಿ ಆರೋಪಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿಸಿದ್ದಾರೆ. ಆದ್ರೆ ಬಾಂಬ್ ಇಟ್ಟ ಸ್ಥಳವನ್ನ ಮುಸಾವೀರ್ ಸರಿಯಾಗಿ ತೋರಿಸಿಲ್ಲ. ಬಿಜೆಪಿ ಕಚೇರಿ ಕಾಡು ಮಲ್ಲೇಶ್ವರಂ ದೇವಸ್ಥಾನವನ್ನ ರೌಂಡ್ ಹೊಡೆದು ಸರಿಯಾಗಿ ಎಲ್ಲಿ ಅಂತ ತೋರಿಸಿರ್ಲಿಲ್ಲ. ಇಷ್ಟು ದಿನ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ಈ ಸ್ಫೋಟಕ ಅಂಶ ಉಲ್ಲೇಖವಾಗ್ತಾ ಇದ್ದ ಹಾಗೆ ಕೇಸರಿ ಪಡೆಯಲ್ಲಿ ಆತಂಕ ಆವರಿಸಿದೆ. ರಾಜ್ಯ ಬಿಜೆಪಿ ಕಚೇರಿಯ ಬಳಿ ಭದ್ರತೆ ಮತ್ತಷ್ಟು ಹೆಚ್ಚಳ. ಉಗ್ರರು ರಾಜ್ಯ ಬಿಜೆಪಿ ಕಚೇರಿಗೆ ಬಾಂಬ್ ಇಟ್ಟ ವಿಷಯ ಬಹಿರಂಗವಾಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಬೆದರಿಕೆ ಹಿನ್ನೆಲೆ ಮಲ್ಲೇಶ್ವರದಲ್ಲಿರುವಂತಹ ಜಗನ್ನಾಥ ಭವನ ಅಂದ್ರೆ ಬಿಜೆಪಿ ಕಚೇರಿಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕಚೇರಿಯ ಪ್ರವೇಶ ದ್ವಾರದಲ್ಲೇ ಮೆಟಲ್ ಮತ್ತು ಬಾಂಬ್ ಡಿಟೆಕ್ಟರ್ಗಳನ್ನ ಅಳವಡಿಸಿದೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದೆ. ಒಟ್ಟಾರೆ ಎನ್ಐಎ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಹಲವು ಸ್ಫೋಟಕ ಅಂಶಗಳು ಬಹಿರಂಗವಾಗಿವೆ. ಆದ್ರೀಗ ಇಡೀ ರಾಜ್ಯವನ್ನೇ ಕಾಡ್ತಾ ಇರುವ ಕಟ್ಟ ಕಡೆಯ ಪ್ರಶ್ನೆ ಏನು ಅಂದ್ರೆ ಮುಸಾವೀರ್ ಇಟ್ಟಿದ್ದಂಥ ಬಾಂಬ್ ಏನಾಯ್ತು, ಎಲ್ಲಿ ಹೋಯ್ತು ಅನ್ನೋದು. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.